ಇವತ್ತು ಮೈಸೂರಿನ ದಸರಾ ಈ ಐತಿಹಾಸಿಕವಾದಂಥ ಪರಂಪರೆಯ ಉತ್ಸವ ಏನಿದೆ, ಇದು ನಮ್ಮ ರಾಜ್ಯದ ಒಂದು ಹೆಮ್ಮೆ. ಪ್ರತಿ ವರ್ಷ ಉತ್ಸವದ ಸ್ವರೂಪ ಬದಲಾವಣೆ ಆಗ್ತಾ ಇದೆ. ಹೊಸ ಹೊಸ ಆಲೋಚನೆಗಳು ಬರ್ತಾ ಇದೆ, ಹೊಸ ಹೊಸ ಆವಿಷ್ಕಾರಗಳು ಬರ್ತಾ ಇದೆ, ಹೊಸ ಹೊಸ ಆಕರ್ಷಣೀಯವಾದಂಥ ಕಾರ್ಯಕ್ರಮಗಳು ಕೂಡ ನಾವು ಪ್ರತಿ ವರ್ಷ ಕೂಡ ನಾನು ಗಮನಿಸ್ಕೊಂಡು ಬಂದಿದ್ದೇನೆ. ಸೊ ಅಂತಾರಾಷ್ಟ್ರೀಯ ಖ್ಯಾತಕ್ಕೆ ತಕ್ಕ ನಮ್ಮ ಸಾಂಸ್ಕೃತಿಕವಾದಂಥ ಈ ಆಚರಣೆ, ಇದನ್ನು ನಾವು ಅನೇಕ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು. ಇದನ್ನು ಬರಗಾಲ ಅನ್ನೋ ಒಂದು ಪದದಲ್ಲಿ ಏನೋ ಒಂದು ಕಿಂಚಿತ್ ಹಣ ಉಳಿಸೋಕ್ಕೆ ಹೋಗಿ ನಮ್ಮ ಇತಿಹಾಸ, ಪರಂಪರೆ, ನಮ್ಮ ವೈಭವ, ನಮ್ಮ ಪ್ರವಾಸಿಗರ ಆಕರ್ಷಣೆಗೆ ಎಲ್ಲ ಕೂಡ ನಾವು ಕಡಿಮೆ ಮಾಡ್ಕೊಳ್ಳೋದು ಬೇಡ. ಹೋದ ವರ್ಷ ತಾವು ಗಮನಿಸಿದ್ರಿ, ಒಂದು 3-4 ವರ್ಷದಿಂದ ಏನು ನಮ್ಮ ವಿದ್ಯುತ್ ಶಕ್ತಿ ನಮ್ಮ ಚೆಸ್ಕಾಂ ಇತ್ತು ವತಿಯಿಂದನೇ ಸುಮಾರು 10 ಕೋಟಿ ರೂಪಾಯಿ ಹೆಚ್ಚು ಹಣವನ್ನು ಬರೀ ಅಲಂಕಾರಕ್ಕೆ ನಾವು ಖರ್ಚು ಮಾಡಿ ಭಾಳ ವೈಭವದ ಒಂದು ವಿದ್ಯುತ್ ಶಕ್ತಿ ರೂಪವನ್ನು ಕೊಟ್ಟಿದ್ದೇವೆ. ಸೊ ಶಕ್ತಿ ಯೋಜನೆಯಿಂದ ಭಾಳ ಹೆಣ್ಮಕ್ಳು ಅವರ ಕುಟುಂಬದವರು ಕೂಡ ಎಲ್ಲ ಪ್ರವಾಸ ಮಾಡ್ತಾ ಇದ್ದಾರೆ. ನಮ್ಮ ಸ್ಥಳೀಯ ಶಾಸಕರಾದಂಥ ನಮ್ಮ ತನ್ವೀರ್ ಸೇಠ್ರವರು ಮತ್ತು ನಮ್ಮ ಶ್ರೀವತ್ಸ ಅವರು ಮತ್ತು ನಮ್ಮ ಹರೀಶ್ ಗೌಡ್ರು ಅವರು ಲೋಕಲ್ MLA ಆಗಿದ್ಕೊಂಡು, ಪಕ್ಕದಲ್ಲಿ GT ದೇವೇಗೌಡರು, ಈ ಕಡೆ ಮಹಾದೇವಪ್ಪನವರು, ಅವರೆಲ್ಲ ಕೂಡ ದೊಡ್ಡ ಸಹಕಾರವನ್ನು ಕೊಟ್ಟು ನಮ್ಮ ಸಂಸತ್ ಸದಸ್ಯರು ಕೂಡ ಇದಕ್ಕೆ ಅವರು ಕೂಡ ಬಂದು ಅನೇಕ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಶಕ್ತಿ ಯೋಜನೆಯಿಂದ ಡಬಲ್ ಲಾಸ್ಟ್ಗೆ 1-2 ವರ್ಷದ ಲೆಕ್ಕ ಹಾಕೊಂಡ್ರೆ ಪ್ರವಾಸಿಗರ ಇದು ಡಬಲ್ ಆಗಿದೆ. ನಮ್ಮ ಹತ್ರ ಎಲ್ಲ ಮಾಹಿತಿ ಇದೆ. ಸೊ ಇದನ್ನು ರಾಷ್ಟ್ರ ಮಟ್ಟದ ಗಾಯಕರು ಕೂಡ ಕರೆಸಿ ನಾವೆಲ್ಲ ಅನೇಕ ಕಾರ್ಯಕ್ರಮ ಕೂಡ ಮಾಡಿರೋದು ತಮಗೆಲ್ಲ ಗೊತ್ತಿದೆ. ನಾವು ಯಾವ ಕಾರಣಕ್ಕೂ ಸಮಿತಿಗಳನ್ನು ರಚನೆ ಮಾಡೋಂಥ ವಿಚಾರದಲ್ಲಿ, ಈ ನಾಡಹಬ್ಬ ಆಚರಣೆ ಮಾಡೋಂಥ ವಿಚಾರದಲ್ಲಿ ನಾವು ಯಾವ ಕಾರಣಕ್ಕೂ ರಾಜಕಾರಣ ಮಾಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ, ಅವಶ್ಯಕತೆಯೂ ಇಲ್ಲ, ಮಾಡೋದು ಇಲ್ಲ. ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಈ ಹಬ್ಬವನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ.